ಇದೇ ಮೊದಲ ಬಾರಿಗೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಇದೇ ತಿಂಗಳ 18ರಂದು ಸಂಜೆ 6:30ಕ್ಕೆ ಮುಂಬೈನ ಪ್ರಖ್ಯಾತ ರಂಗತಂಡ ತಮಾಷಾ ಥಿಯೇಟರ್ಸ್ ತಂಡದವರು ಅಪರೂಪದ ನಾಟಕ ಪ್ರದರ್ಶಿಸಲಿದ್ದಾರೆ. ಶಿವಮೊಗ್ಗ ಜನತೆ ಕಾತುರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ನಾಟಕವಾಗಿದ್ದು ಡೆಲ್ಲಿ, ಮಹಾರಾಷ್ಟ್ರ, ಪುಣೆ, ಕೋಲ್ಕತ್ತಾದಂತಹ ನಾನಾ ಕಡೆ ನಾಟಕ ಪ್ರದರ್ಶನ ನೀಡಿದ್ದು ಪ್ರಾಮಾಣಿಕವಾಗಿ ತಮಾಷೆ, ದೇಶೀಯ ಸಂಗೀತ, ಜಾನಪದ, ಸಿನಿಮಾ, ಸಂಗೀತ ಮುಂತಾದ ಹಲವು ರೀತಿಯ ಸಾಂಸ್ಕೃತಿಕ ಚಟುವಟಿಕೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಈ ಕಲಾ ತಂಡಕ್ಕೆ ತುಷಾರ್ ದಾಸ್, ತಾಶುರ್ ಕದಂ ರಂತಹವರು ಸಂಗೀತವನ್ನ ನೀಡಿದ್ದಾರೆ. ತಮಾಷೆ ಥಿಯೇಟರ್ಸ್ ಎಂಬ ನಾಟಕದ ಮೂಲಕ ಸಮಾಜದಲ್ಲಿ ನಡೆಯುವ ಎಲ್ಲಾ ರೀತಿಯ ಬದಲಾವಣೆಯನ್ನ ತೋರಿಸ್ತಾರೆ. ಸಪನ್ ಸರನ್ನಂತಹ ಅಂತಾರಾಷ್ಟ್ರೀಯ ಜನಮನ್ನಣೆ ಪಡೆದ ನಾಟಕ ಕಲಾವಿದರು ನಮ್ಮ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ನೀಡಲಿದ್ದಾರೆ ಎಂದು ಮಾತನಾಡಿದ ಚಂದ್ರಯ್ಯ, ಕಾಂತೇಶ್ ಕದರಮಂಡಲಗಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಹುಶಃ ಶಿವಮೊಗ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಾಟಕ ಪ್ರದರ್ಶನವನ್ನು ಶಿವಮೊಗ್ಗದ ಪ್ರತಿಷ್ಠಿತ ಸಹ್ಯಾದ್ರಿ ರಂಗತರಂಗ ಹಾಗೂ ದಕ್ಷಿಣ ಭಾರತ ಸಾಂಸ್ಕೃತಿಕ ಸಂಘ ಇಬ್ಬರು ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ತಮಗೆಲ್ಲ ತಿಳಿದಿರೋ ಹಾಗೆ ಸಹ್ಯಾದ್ರಿ ರಂಗತರಂಗ ಶಿವಮೊಗ್ಗದಲ್ಲಿ ಆರಂಭ ಆಗಿ ಸುಮಾರು 3 ದಶಕಗಳೇ ಆಗಿದೆ. ಈ ವರ್ಷಗಳಲ್ಲಿ ಹಲವಾರು ಸಮಾಜಮುಖಿ ನಾಟಕಗಳನ್ನು ಮತ್ತು ನಾಟಕ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಹಲವು ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇತ್ತೀಚೆಗೆ ಸುಮಾರು 12 ವರ್ಷಗಳ ಹಿಂದೆ ಮುಂಬೈನಲ್ಲಿ ತಮಾಷಾ ಥಿಯೇಟರ್ಸ್ ಅಂತ ಒಂದು ರಂಗತಂಡ ಸ್ಥಾಪನೆ ಆಯಿತು. ಈ 10-12 ವರ್ಷಗಳಲ್ಲಿ ಇವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಅನೇಕ ನಾಟಕಗಳನ್ನು ಅವರು ನೀಡ್ತಾ ಬರ್ತಾ ಇದ್ದಾರೆ. ಅವರ ಇತ್ತೀಚಿನ ಒಂದು ಪ್ರೊಡಕ್ಷನ್ ಸೇಮ್ ಬಟ್ ಡಿಫರೆಂಟ್ ಅನ್ನುವಂಥದ್ದು ಸುಮಾರು 1.5 ಗಂಟೆ ಕಾಲದ ಈ ಸಂಗೀತಮಯ ನಾಟಕ ಇಬ್ಬರೇ ಅದ್ಭುತ ಕಲಾವಿದರು ಪ್ರಸ್ತುತಪಡಿಸುವಂಥದ್ದು. ಯಾವುದೇ ಕಥೆ ಅಥವಾ ಯಾವುದೇ ಇಸಮ್ಮಿಗೆ ಬದ್ಧರಾಗದೆ ಆಡಿಯನ್ಸನ್ನು ಬೇರೆ ಬೇರೆ ಲೆವೆಲ್ಲಿಗೆ ಕರ್ಕೊಂಡು ಹೋಗುವಂಥ ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಇದು. ಇದನ್ನು ಶ್ರೀಮತಿ ಸಪನ್ ಸರನ್ರವರು ನಿರ್ದೇಶನ ಮಾಡಿದ್ದಾರೆ. ಈ ನಾಟಕ ಕುವೆಂಪು ರಂಗಮಂದಿರದಲ್ಲಿ ಸಂಜೆ 6:00 18ನೇ ತಾರೀಕು ಪ್ರದರ್ಶನ ಆಗ್ತಾ ಇದೆ. ಇದು ಬಹಳ ವಿಶೇಷ ಆಗಿರೋದ್ರಿಂದ ನಾನು ತಮ್ಮಲ್ಲಿ ನಮ್ಮ ಎಲ್ಲರ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇರುವಂಥದ್ದು ವಿಶೇಷವಾದಂಥ ಒಂದು ಪ್ರಚಾರವನ್ನು ತಾವು ನೀಡಬೇಕು ಮತ್ತು ಈ ನಾಟಕಕ್ಕೆ ಹೆಚ್ಚು ಜನ ಕಲಾಭಿಮಾನಿಗಳು, ರಂಗಾಸಕ್ತರು ಬಂದು ಈ ಒಂದು ವಿಶಿಷ್ಟವಾದ ಅನುಭವವನ್ನು ಪಡಿಬೇಕು ಅಂತ ದೃಷ್ಟಿಯಿಂದ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ನಾಟಕಕ್ಕೆ ನಾವು ಟಿಕೆಟ್ ಕೂಡ ಇಟ್ಟಿದ್ದೇವೆ. ಬಹುಶಃ ಶಿವಮೊಗ್ಗದ ಮಟ್ಟಕ್ಕೆ ಅದು ಸ್ವಲ್ಪ ಜಾಸ್ತಿ ಅನಿಸಿದರೂ ಕೂಡ ನಮಗದು ಅನಿವಾರ್ಯ ಆಗಿದೆ. 250 ರೂಪಾಯಿ ಮತ್ತು 100 ರೂಪಾಯಿ ಟಿಕೆಟ್ಗಳನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬರಲಿ ಅನ್ನುವಂಥ ನಮ್ಮ ಉದ್ದೇಶ. ಈ ಒಂದು ವಿನೂತನ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ